ಫೈನಲಿ ರಂಜಿತಾ ಗೌಡರ ಮತ್ತೆ ಮೀಟ್ ಆದ ಗೈಸ್. ನಮ್ಮ ಮನೆಗೆ ಹೊಸಬ್ರು ಬಂದಿದ್ದಾರೆ. ಮನೆ ಕಟ್ಟುವ ಕೆಲಸ ಅಂದ್ರೆ ಸುಮ್ಮನೆ ಅಲ್ಲ, ಅಷ್ಟೇ ಮಾಡ್ಬೇಕು. ನಮ್ಗೆ ಆಚೆ ಹೋಗ್ಲಿಕ್ಕೆ ಜಾಗವೇ ಇಲ್ಲ ಈಗ ನೋಡಿ. ಅಡಿಕೆ ಸುಲಿಯೋದು ಒಂದು ಕಡೆಯಿಂದ ಜೇಸಿಪಿದೆಲ್ಲ ಅದು ಎಷ್ಟು ಕ್ಲೀನ್ ಮಾಡಿದ್ರು ಇಲ್ಲ. ಇವತ್ತು ಮಾಡ್ತಾ ಇದ್ದೀನಿ ಎಷ್ಟೆಲ್ಲ ಕೆಲಸ ಆಗಿದೆ ಅಂತ ತೋರಿಸ್ಲಿಕ್ಕೆ. ಅನ್ಕೊಂಡಿದ್ದ ಪ್ಲಾನೇ ಒಂದು, ಆಗ್ತಿರೋದೇ ಒಂದು. ಹರೇ ಕೃಷ್ಣ, ಶುಭ ದಿನ ಎಲ್ರಿಗೂ. ವೆಲ್ಕಮ್ ಟು ಲಕ್ಷ್ಮಿ ಫ್ಯಾಮಿಲಿ. ಎಷ್ಟು ದಿನ ಆಯ್ತು ಗೈಸ್ ವ್ಲಾಗ್ ಮಾಡೋದು. ಇವತ್ತು ಸಂಡೇ, ತುಂಬಾ ದಿನ ಆಯ್ತು ವ್ಲಾಗ್ ಮಾಡೋದೆ. ನಮ್ಮದು ಇನ್ನೂ ಕೂಡ ಜೆಸಿಪಿದು ಕೆಲಸ ಆಗ್ಲಿಲ್ಲ. ಇವಾಗ ಟಿಪ್ಪರ್ ಕೂಡ ಬಂದಿದೆ. ಎಷ್ಟು ಕೆಲಸ ಆಗ್ತಾ ಉಂಟೆಲ್ಲ ತೋರಿಸ್ತೇನೆ. 1 ವಾರ ಆಯ್ತಾ ಅಂತ ನಾನು ವ್ಲಾಗ್ ಮಾಡೋದೆ ಸರಿ ಕಟ್ಟು. ಇವತ್ತು ಸಂಡೇ ಅಲ್ವಾ, ಮಕ್ಕಳಿಗೆ 26 ತನಕ ಸ್ಕೂಲ್ ಉಂಟು. ಬಟ್ ಮೊನ್ನೆಯಿಂದ 4 ದಿನ ರಜೆ ಇತ್ತು. ಹನಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇತ್ತು. ಬಟ್ ಇವತ್ತು ಇಬ್ಬರಿಗೂ ರಜೆ. ಕೃಷ್ಣ ಅಲ್ಲಿ ಟಿಪ್ಪರಲ್ಲಿ ಇದ್ದೇನೆ, ತೋರಿಸ್ತೇನೆ ನಿಮಗೆ ನಾನು. ಈಗ ಫುಲ್ ಧೂಳಾಯ್ತಾ ಮನೆ, ನೋಡ್ಲಿಕ್ಕೆ ಆಗುದಿಲ್ಲ ನೋಡಿ. ಒಂದು ಕಡೆಯಿಂದ ಅಡಿಕೆ ಸುಲಿಯೋದು, ಒಂದು ಕಡೆಯಿಂದ ಜೇಸಿಪಿದೆಲ್ಲ ಅದು ಎಷ್ಟು ಕ್ಲೀನ್ ಮಾಡಿದ್ರು ಇಲ್ಲ. ಇವಾಗ ಅಲ್ಲಿ ಇದು ಮಾಡ್ತಾ ಇದ್ದಾರೆ, ಮಣ್ಣೆಲ್ಲ ತೆಗಿತಾ ಇದ್ದಾರೆ, ತೋರಿಸ್ತೇನೆ. 4-5 ದಿನ ಆಯ್ತು ನಾನು ಬ್ಲಾಗ್ ಮಾಡದೆ. ಇವತ್ತು ಮಾಡ್ತಾ ಇದ್ದೀನಿ ಎಷ್ಟೆಲ್ಲ ಕೆಲಸ ಆಗಿದೆ ಅಂತ ತೋರಿಸ್ಲಿಕ್ಕೆ. ಹಾಗೆ ನನ್ನ ಮಗ ಕೂಡ ಟಿಪ್ಪರ್ ಒಳಗೆ ಇದ್ದಾನೆ, ಅವನನ್ನು ಕೂಡ ತೋರಿಸ್ತೇನೆ. ನಾವು ಅನ್ಕೊಂಡಿದ್ದ ಪ್ಲಾನೇ ಒಂದು, ಆಗ್ತಿರೋದೇ ಒಂದು. ಎಂತೆಲ್ಲ ಆಗ್ತಾ ಉಂಟು, ದಿನಕ್ಕೊಂದು ತರ ಆಗ್ತಾ ಉಂಟು. ಮಣ್ಣು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಎಂತ ಅಂತ ನಮ್ಗೆ ಗೊತ್ತಿಲ್ಲ. ಫೈನಲ್ ಯಾವ ತರ ಆಗುತ್ತೆ ಆ ತರ ಅಷ್ಟೇ. ಬನ್ನಿ ತೋರಿಸ್ತೇನೆ ನೋಡಿ. ಮೊನ್ನೆಗಿಂತ ತುಂಬಾ ಕೆಲಸ ಆಗಿದೆ. ಆಮೇಲೆ ನಾನು ವಿಡಿಯೋ ಮಾಡಿರ್ಲಿಲ್ವಲ್ಲ, ಅದು ಜೆಸಿಪಿ ಹೋದ್ಮೇಲೆ ತೋರಿಸ್ತೇನೆ ನಿಮ್ಗೆ. ಇವಾಗ ನೋಡಿ, ಯೋಗಿತಕ್ಕನ ಮನೆ ಕಾಣುವುದೇ ಇಲ್ಲ, ಮಣ್ಣು ಹಾಕಿ. ಅಲ್ಲಿ ತೋಟಕ್ಕೆ ಮಣ್ಣು ಹಾಕ್ಲಿಕ್ಕೆ ಅಂತ ಹೇಳಿದ್ರಂತೆ. ಇವಾಗ ಮಣ್ಣು ಬೇಡ ಅಂತ ಹೇಳ್ತಿದ್ದಾರೆ. ಅದು ಬೇರೆಯವರದ್ದು ತೋಟ ಅಂದ್ರೆ ಇದು ಕಂಡ ಅದಕ್ಕೆ ಹಾಕಿ ಅಂತ ಹೇಳಿದ್ರು ಮಣ್ಣು ಫಸ್ಟ್. ಈಗ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಪ್ಲಾನ್ ಚೇಂಜ್ ಆಯ್ತು. ಇಲ್ಲಿ ಉಂಟಲ್ಲ, ಇದನ್ನ ಇವಾಗ ಎತ್ತರ ಮಾಡ್ತೇವೆ, ಫುಲ್ ಇದರ ಸಮಕ್ಕೆ ಮಾಡ್ತೇವೆ. ಹಾಗಾಗಿ ಬೇವಿನ ಸೊಪ್ಪು ಎಷ್ಟು ಗಿಡ ಇತ್ತು ಅದೆಲ್ಲ ತೆಗಿಬೇಕು. ಈಗ ಬೇಜಾರಾಗತ್ತೆ. ಬೇವಿನ ಸೊಪ್ಪಿದ್ದು ತೆಗ್ದಾದ್ರೂ ನಡ್ಬೋದೇನೋ ಗೊತ್ತಿಲ್ಲ. ಬದುಕಿದ್ರೆ ಪುಣ್ಯ. ಅದೊಂದು ಎಷ್ಟೋ ವರ್ಷದ ನಂತರ ಅಪ್ಪ ನಟ್ಟು ಬದುಕಿದ್ರು ಬೇವಿನ ಸೊಪ್ಪು. ಈಗ ಅದನ್ನು ಕೂಡ ತೆಗಿಬೇಕಂತ ಎಷ್ಟುಂಟು ಕೆಲಸ. ಕೆಲವೆಲ್ಲ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಪ್ಪ. ಹಾಗೆ ಇವತ್ತು ಬಸಳೆ ಸಾರು. ಇನ್ನ ಬಸಳೆ ಗಿಡನ ತೆಗಿಬೇಕಂತ ಇಲ್ಲ, ಅದಿನ್ನು ಹೋಗುತ್ತೆ. ಅದು ಕೂಡ ಚೆನ್ನಾಗಿರ್ಲಿಲ್ಲ ಬಸಳೆ. ಮೊನ್ನೆ ಹೇಳಿದ್ದೆ ಅಲ್ಲ ನಾನು, ಎಂಥದ್ದು ಗಂಟು ರೋಗ ಬಂದಿತ್ತು. ಹಾಗಾಗಿ ನಮ್ಗೆ ಆಚೆ ಹೋಗ್ಲಿಕ್ಕೆ ಜಾಗವೇ ಇಲ್ಲ ಈಗ ನೋಡಿ. ನಾವು ಈಚೆಯಿಂದ ಒಂದು ಸುತ್ತಾಗಿ ಹೋಗ್ಬೇಕು. ಕೃಷ್ಣನನ್ನು ತೋರಿಸ್ತೇನೆ ನಿಮಗೆ ಇಲ್ಲಿ. ನೋಡಿದ್ರಲ್ಲ, ಈಗ ಪೈಪು ಕೂಡ ಹೋಯ್ತು. ಇನ್ನು ಪಾತ್ರೆ ತೊಳಿಲಿಕ್ಕೆ ಅಲ್ಲಿ ಸರಿ ಮಾಡಿ ಆಗ್ಬೇಕಷ್ಟೇ. ಅದು ಗೊತ್ತಾಗುದಿಲ್ಲ. ಇಲ್ಲಿ 3 ಕಡೆ ಉಂಟು ಪೈಪ್ ಎಲ್ಲ. ನಿಜ ಹೇಳ್ತೇನೆ, ಈ ಮನೆ ಕಟ್ಟುವ ಕೆಲಸ ಅಂದ್ರೆ ಸುಮ್ಮನೆ ಅಲ್ಲ, ಅಷ್ಟೇ ಮಾಡ್ಬೇಕು. ಹೇಳಲಿಕ್ಕೆ ಸುಲಭ, ಇದೆಲ್ಲ ನೋಡುವಾಗ ಯಾವಾಗ ಒಂದ್ಸಲ ಮುಗಿಯತ್ತಂತ ಆಗುತ್ತೆ. ನಾವು ಮನೆ ಈಗಲೇ ಕಟ್ಟುದಿಲ್ಲ, ಆದ್ರೂ ಅದು ಮಳೆಗಾಲದಲ್ಲಿ ಬೀಳ್ಬಾರ್ದು ನೋಡಿ, ಅದು ಹೇಳಿದೆ ನಾನು. ಅದಕ್ಕೋಸ್ಕರ ಆ ತರ ಮಾಡಿದ್ದು. ಲಾಸ್ಟ್ ಟೈಮ್ ಕೂಡ ಜರ್ದಿತ್ತು, ನೋಡಿರ್ಬೋದು. ಸೊ ಅದಕ್ಕಾಗಿ ಆ ತರ ಮಾಡಿದೆ. ಅದರ ಸ್ಟೆಪ್ ಮಾಡಿದ್ರೆ ಅದು ಜರಿಯಲ್ಲ, ಗುಡ್ಡೆ. ಇನ್ನು ಮಳೆಗಾಲ ಕಳೆದು ಸ್ಟಾರ್ಟ್ ಮಾಡ್ತೇವೆ ಮನೆ ಕೆಲಸ ಎಲ್ಲ. ಅದು ಹೇಗೆ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಒಳಗಡೆ ಹೋಗ್ತದೆ. ಹಾಗೆ ಅತ್ತೆ ಕೂಡ ಅತ್ತಿಗೆ ಮನೆಯಲ್ಲಿ ಇದ್ದಾರೆ. ನನ್ನ 3ನೇ ಅತ್ತಿಗೆ ಮನೆಯಲ್ಲಿ. ಇಲ್ಲಿ ಕೆಲಸ ಎಲ್ಲ ಆಗ್ತಾ ಉಂಟಲ್ಲ, ಇಲ್ಲಿಗೆ ಕಟ್ಕೊಂಡು ಬಂದು ಕಷ್ಟ ಆಗ್ತದೆ ಅಂತ ಅಲ್ಲಿ ಇದ್ದಾರೆ. ಅಲ್ಲಿ ಇವತ್ತು ಗಮ್ಮತ್ತು. ಅಂದ್ರೆ ನನ್ನ ಅತ್ತೆದು ತಂಗಿ ಹಾಗೆ ನೆಂಟ್ರೆಲ್ಲ ಅಲ್ಲಿಗೆ ಹೋಗ್ತಾರೆ. ನನ್ನನ್ನು ಕೂಡ ಬರ್ಲಿಕ್ಕೆ ಹೇಳಿದ್ರು. ಬಟ್ ನನಗೆ ಇಲ್ಲಿ ಕೆಲ್ಸಕ್ಕಿದ್ದಾರಲ್ವಾ, ಹಾಗಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಬೇಜಾರಾಗ್ತಾ ಉಂಟು.
ಇಲ್ದಿದ್ರೆ ಹೋಗ್ಬೇಕು ಅಂತ ಇದ್ದೆ ಮಕ್ಕಳನ್ನ ಕರ್ಕೊಂಡು. ಯಾಕಂದ್ರೆ ರಜದಲ್ಲಿ ಸಹ ಇಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಇನ್ನು ಅತ್ತೆ ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಬಿಟ್ಟು ಅಟ್ಲೀಸ್ಟ್ ಒಂದ್ 2 ದಿನ ಅಲ್ಲಿಗಾದ್ರೂ ಒಂದಿನ. ಕೃಷ್ಣದ ಆಗ್ತಾ ಉಂಟು ಅಮ್ಮ ಟ್ರಿಪ್ ಕರ್ಕೊಂಡು ಹೋಗು ಅಂತ. ನೋಡ್ಬೇಕು ಈ ಸಲ ಆದ್ರೆ ಎಲ್ಲಿಗಾದ್ರೂ ಒಂದು ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ. ನಾವೆಲ್ಲಿಗೂ ಕರ್ಕೊಂಡು ಹೋಗುದಿಲ್ಲ. ನನ್ಗೂ ಆಸೆ ಉಂಟು ಕರ್ಕೊಂಡು ಹೋಗ್ಬೇಕು ಅಂತ. ಎಲ್ಲ ಮಕ್ಕಳು ರಜದಲ್ಲಿ ಅವರ ಸ್ಕೂಲಲ್ಲಿ ತಿಂಗಳಿಗೆ ಒಂದ್ಸಲ ಎಲ್ಲರೂ ಮೂವಿ ನೋಡ್ಲಿಕ್ಕೆ ಅದಕ್ಕೆ ಅಂತ ಹೋಗ್ತಾರೆ. ಹೋಗುವಾಗ ಮಕ್ಕಳಿಗೆ ಕೂಡ ಒಂದು ಆಸೆ ಅಲ್ಲ, ನನಗೂ ಕೂಡ ಆಸೆ ಉಂಟು ಕರ್ಕೊಂಡು ಹೋಗ್ಬೇಕು ಅಂತ. ಬಟ್ ಪ್ಲಾನ್ ಸರಿಯಾಗಲ್ಲ, ಹೋಗುವಾಗ ಯಾರಾದ್ರೂ ಬೇಕಲ್ವಾ, ಹಾಗಾಗಿ ನೋಡ್ಬೇಕು. ಮೊನ್ನೆ ಮಾಡಿದ ಪಾಸ್ತಾ ಮಕ್ಳಿಗೆ ಇಷ್ಟ ಆಗಿತ್ತು, ಹಾಗಾಗಿ ಇನ್ನೊಮ್ಮೆ ಮಾಡಿ ಕೊಡು ಅಂದ್ರು. ಬಟ್ ನಾನು ಮತ್ತೆ ಮಾಡಿದೆ, ಯಾಕಂದ್ರೆ ಇದು ಗೋಧಿಯಿಂದ ಮಾಡಿದಲ್ವಾ, ಮೈದಾ ಇದ್ರಲ್ಲಿ ಇಲ್ಲ, 100% ಗೋಧಿದ್ದೆ ಇದು. ಹಾಗೆ ಪ್ರೋಟೀನ್ ಕೂಡ ಸಿಗತ್ತೆ, ಹೆಲ್ತಿ ಸಲಾಡ್, ಹಾಗೆ ನಿಮ್ಗೆ ಸ್ನಾಕ್ಸ್ಗೆಲ್ಲ ಒಳ್ಳೇದಿದು. ಕೊಲೆಸ್ಟ್ರಾಲ್ ಇರಲ್ಲ, ಟ್ರಾನ್ಸ್ ಫ್ಯಾಟು ಇರಲ್ಲ, ಯಾವುದೇ ಕೃತಕ ಬಣ್ಣ ಹಾಗೆ ಪ್ರಿಸರ್ವೇಟಿವ್ಸ್ ಕೂಡ ಇಲ್ಲ. 100% ಶಾಕಾಹಾರಿ ಆಗಿರತ್ತೆ. ಮಕ್ಳಿಗೆ ತುಂಬಾ ಇಷ್ಟ ಆಗತ್ತೆ, ಹಾಗಾಗಿ ಮತ್ತೆ ಮಾಡಿ ಕೊಟ್ಟಿದ್ದು. ಇವಾಗ ದಿನ ಒಂದು ಅಭ್ಯಾಸ ಆಗಿದೆ ಅವರಿಗೆ. ಪನ್ನೆ ಬಸಳೆ ಎಲ್ಲ ಕೊಯ್ದು ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ಬಪ್ಪಂಗಾಯಿ ಒಂದು ಹಾಕಿ ಸಾರು ಮಾಡಲಿಕ್ಕೆ. ಆಲ್ರೆಡಿ ಗಂಟೆ ನೋಡಿ 12 ಆಯಿತು. ಅದಂದರೆ ನೀರು ಅಲ್ಲಿ ಪೈಪ್ ಹೋಗಿತ್ತಲ್ಲ, ಹಾಗಾಗಿ ಈಗಲೂ ಕೂಡ ನೀರು ಗಲೀಜು ಬರ್ತಾ ಉಂಟು, ಕಪ್ಪು ಕಪ್ಪು. ಅದಂದರೆ ಫುಲ್ ಟ್ಯಾಂಕಿ ಖಾಲಿ ಆಗಿತ್ತು ನೀರು ಹೋಗಿ. ಹಾಗಾಗಿ ಪ್ಲೀಸ್ ಮೊಬೈಲಲ್ಲಿ ಐಫೋನ್ ನೋಡುವಾಗ ಎಷ್ಟು ಖುಷಿ ಆಗ್ತದೆ, ಸಾರಿ ಮಿರರಲ್ಲಿ ಐಫೋನ್ ನೋಡುವಾಗ. ಅದು ಇಂಥ ಅಡಿಗೆ ಎಲ್ಲ ಆಯಿತು. ಎಷ್ಟು ನೋಡಿ, 1-2 ಸಲ ಪೈಪ್ ಹೋಯ್ತು ಮಾರ. ಪಾತ್ರೆ ಬಾಕಿ ಆಗಿದೆ, ಅಲ್ಲಿ ಎಷ್ಟು ಸಲ ಪಾತ್ರೆ ತೊಳೆದೆ ಅಂತ ನನಗೆ ತಲೆನೋವು ಶುರು ಆಯಿತು. ಊಟ ಇನ್ನು ಮಾಡಬೇಕಷ್ಟೇ. ವಾ, ಇದು ಪೈಪ್ ಎಲ್ಲ ಕೆಲಸ ಆಗುವಾಗ ಈ ಥರ ಎಲ್ಲ ಅದು ಕಿರಿಕಿರಿ ತಲೆನೋಯ್ತಾ ಉಂಟು. ನಾಳೆ ನನಗೆ ಮಂಗಳೂರಿಗೆ ಸಹ ಹೋಗ್ಲಿಕ್ಕೆ ಉಂಟು, ಸುಸ್ತಾಗ್ತದೆ. ಅಮ್ಮ ಸಹ ಇಲ್ಲದೆ, ಅಮ್ಮ ದೇವರಿಗೆಲ್ಲ ಒಬ್ಳಿಗೆ ಉಂಟಲ್ಲ ಹೆವಿ ಆಗುತ್ತೆ. ಓಕೆ ಗೈಸ್, ಇನ್ನು ಊಟ ಮಾಡ್ತೇನೆ. ಊಟ ಮಾಡಿ ಆದಮೇಲೆ ನಾನು ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ಹೇಗೆ ಅಂದರೆ ನೋಡುವ, ಕೆಲಸ ಎಲ್ಲ ಅವರು ಟಿಕ್ಟಾಕ್ ಅವ್ರು ಹೋದ್ಮೇಲೆ ಹೇಳ್ತೇನೆ. ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ, ಆದರೆ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ. ನೋಡಿ, ಬಸಳೆ ಬಪ್ಪಂಗಾಯಿ, ಪರಿಮಳ ಕೇಳುವಾಗಲೇ ಊಟ ಮಾಡುವಂತಾಗ್ತದೆ. ಗಮ್ಮತ್ತು, ಬಾಯಲ್ಲಿ ನೀರು ಬರ್ತಾ ಉಂಟು. ನಿಮಗೆಲ್ಲ ಚಿಕನ್ ನೋಡುವಾಗ ಬಾಯಲ್ಲಿ ನೀರು ಬರೋದಲ್ಲ, ನನಗೆ ತರಕಾರಿ ಮಾಡಿದಾಗ ಬಾಯಲ್ಲಿ ನೀರು ಬರೋದು. ಬಸಳೆ ಬಪ್ಪಂಗಾಯಿ ಎಲ್ಲ ಫೇವ್ರೇಟ್. ಹಾಗೆ ಇದೊಂದು ಆರ್ಡರ್ಗೆ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದಾಯ್ತಾ. ಮನೆಯಲ್ಲಿ ಫುಲ್ ಆಗಿದೆ ಗಾಡ್ರೇಜ್ ಎಲ್ಲ. ಸೀರೆ ಎಲ್ಲ ನಂದು ತುಂಬಾ ಸೀರೆ ಇದೆ, ಅಂದ್ರೆ ಹಳೆ ಸೀರೆ ಕೂಡ ಇದೆ. ಹಾಗಾಗಿ ಇವಾಗ ಸೀರೆ ಎಲ್ಲ ತಗೊಂಡಿದ್ದೇನೆ, ಮಕ್ಕಳ ಡ್ರೆಸ್ ಬೇರೆ, ಮತ್ತೆ ಅದು ಇದು ಅಂತ ಹೇಳುವಾಗ ಗಾಡ್ರೇಜ್ ಅಲ್ಲಿ ಜಾಗನೇ ಸಾಕಾಗ್ತಾ ಇಲ್ಲ. ಹಾಗಾಗಿ ನನ್ನ ಸ್ಯಾರೀಸ್ ಎಲ್ಲ ಇಡುವ ಅಂತ ಇದೊಂದನ್ನು ತಗೊಂಡಿದ್ದು. ಆರ್ಡರ್ ಮಾಡಿ ತುಂಬಾ ದಿನ ಆಗಿತ್ತು, ಬಟ್ ಬರುವಾಗ ತುಂಬಾ ಲೇಟ್ ಆಯ್ತು. ಅದು ಸ್ವಲ್ಪ ದೊಡ್ಡದಿದೆ ಅಲ್ವಾ, ಹಾಗಾಗಿ. ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 3 ಲೇಯರ್ ಬರುತ್ತೆ ನಮ್ಗೆ ಇದು. ನನಗೆ ಅದರ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು. ಸ್ಯಾರೀಸ್ ಆಗಿರ್ಬೋದು, ಅಥವಾ ಗ್ಲೋಸರಿ ಐಟಮ್ ಇರಬಹುದು, ಮಕ್ಕಳ ಆಟಿಕೆಗಳಿರ್ಬಹುದು, ಯಾವ್ದನ್ನು ಕೂಡ ನೀವು ಇದರಲ್ಲಿ ಇಡಬಹುದು. ನಾನು ಇಲ್ಲಿ ಸೈಡಿಗೆ ಫೋಟೋ ಹಾಕ್ತೇನೆ, ನೋಡ್ಬೋದು ನೀವು ಎಷ್ಟು ದೊಡ್ಡದು ಬರುತ್ತೆ ಅಂತ. ನಾನು ಇದನ್ನ ಅಡ್ಡ ವಿಡಿಯೋ ಮಾಡಿರ್ಲಿಲ್ಲ, ನೋಡಿ ಇಷ್ಟು ದೊಡ್ಡದು ಬರುತ್ತೆ. ನಂಗೆ ತುಂಬಾನೇ ಇಷ್ಟ ಆಯ್ತು, ಹಾಗಾಗಿ ತಗೊಂಡಿದ್ದು. ನಿಮ್ಗೂ ಬೇಕಿದ್ರೆ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ, ನೋಡಿ. ಹಾಗೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮಾಡಿ ನಾನು ಇವಾಗ ಕಡುಬು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಗಂಟೆ ರಾತ್ರಿ 11 ಇವಾಗ. ನಾಳೆ ಕೂಡ ಕೆಲ್ಸಕ್ಕಿದ್ದಾರಲ್ಲ, ಇವಾಗ ತುಂಬಾ ದಿನದಿಂದ ಕೆಲ್ಸಕ್ಕಿದ್ದಾರೆ. ಬಟ್ ನಾನು ವಿಡಿಯೋ ಕೂಡ ಸರಿ ಮಾಡ್ತಾ ಇಲ್ಲ, ನಿಮಗೆ ಗೊತ್ತಾಗಬಹುದು. ಹಾಗಾಗಿ ತಿಂಡಿ ನಾಳೆ ಒಂದು 5-6 ಜನ ಇದ್ದಾರೆ ಅಂತ ಹೇಳಿದ್ರು ಕೆಲ್ಸಕ್ಕೆ. ಹಾಗಾಗಿ ರಾತ್ರಿ ಕಡುಬು ಮಾಡುವ ಅಂತ ಮಾಡ್ತಾ ಇದ್ದೇನೆ. ಯಾಕಂದ್ರೆ ನಾಳೆ ನನಗೆ ಮಂಗಳೂರಿಗೆ ಒಂದು ಪ್ರಮೋಷನ್ಗೆ ಕೂಡ ಹೋಗ್ಲಿಕ್ಕೆ ಉಂಟು. ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಮ್ಮ ಕೂಡ ಇಲ್ಲ, ಅಮ್ಮ ತಂಗಿ ಮನೆಗೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ಒಬ್ಳೆ ಅಲ್ವಾ, ಎಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಗಂಟೆ ನೋಡಿ 12 ಕಳೀತು. ಹಾಗಾಗಿ ತಿಂಡಿ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿ ಮಲ್ಗುವ. ನಾಳೆ ಬೆಳಿಗ್ಗೆ ಒಂದು ಸ್ವಲ್ಪ, ಇಲ್ಲಿದ್ರೆ ನಾನು 4 ಗಂಟೆಗೆ ಹೇಳ್ಬೇಕಾಗತ್ತೆ. ಸೊ ಒಂದು 5:15 ಎದ್ರು ಸಾಕಾಗತ್ತೆ ಅಂತ ಆ ರೀತಿ ಮಾಡಿದೆ ನಾನು. ಹಾಗೆ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಕಾಲಿಗೆ ಕೂಡ ತಾಗಿಸ್ಕೊಂಡೆ. ಇವಾಗ ಹೇಗಾಗಿದೆ ನನಗೆ ಅಂದ್ರೆ ಎಲ್ಲ ಹೆವಿ ಆಗ್ತಾ ಉಂಟು. ಒಂದ್ ಕಡೆಯಿಂದ ಪ್ರಮೋಷನ್, ಇದು ವಿಡಿಯೋ, ಹಾಗೆ ಮನೆ ಕೆಲಸ, ಕಿರಿಕಿರಿ, ಎಲ್ಲ ತಲೆನೋವು ಸ್ಟಾರ್ಟ್ ಆಗಿದೆ ನನಗೆ. ಓಕೆ ಗೈಸ್, ನಾಳೆ ಬೆಳಿಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶುಭರಾತ್ರಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೀನಿ, 5 ಗಂಟೆಗೆ ಎದ್ದಿದ್ದೆ. ತಿಂಡಿ ಅಂತೂ ಆಲ್ರೆಡಿ ಆಗಿದೆ. ನಾನು ಮಲಗುವಾಗ ಉಂಟಲ್ಲ, ನಿನ್ನೆ 2 ಗಂಟೆ ಆಗಿದೆ ಮಲಗುವಾಗ.
ಆದರೂ ಬೆಳಿಗ್ಗೆ 5 ಗಂಟೆಗೆ ಎದ್ದೆ, ಯಾಕಂದರೆ ಎಲ್ಲ ಕೆಲಸ ಮಾಡಿ ಹೋಗಬೇಕಲ್ವಾ. ಹಾಗಾಗಿ ನನಗೆ 9 ಗಂಟೆಗೆ ಇಲ್ಲಿಂದ ಹೊರಡಬೇಕು. ಕೆಲವರಿಗೆ ಎಂತ ಗೊತ್ತುಂಟಾ, ನಾನು ಇನ್ಸ್ಟಾಗ್ರಾಮದಲ್ಲಿ ವಿಡಿಯೋ ಹಾಕುವಾಗ, ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕುವಾಗ ನಾವು ಮನೆ ಕೆಲಸ ಎಂತ ಮಾಡೋದಿಲ್ಲ, 24 ಗಂಟೆ ಮೊಬೈಲ್ ಓದ್ತಾ ಇರ್ತೀವಿ, ರೀಲ್ಸ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ತಾರೆ. ಬಟ್ ನಮ್ಮ ಒಳಗಿನ ಸ್ಟ್ರಗಲ್ ಯಾರಿಗೂ ಗೊತ್ತಿರುವುದಿಲ್ಲ. ಮತ್ತು ನನಗೊಂದು ಎಂತ ಅಭ್ಯಾಸ ಗೊತ್ತುಂಟಾ, ನನಗೆ ಕಷ್ಟಗಳನ್ನ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಏನಿದ್ರು ಖುಷಿಯಾಗಿ ಇರೋದನ್ನು ಹೇಳಬೇಕು. ಹಾಗಾಗಿ ನಾನು ಜಾಸ್ತಿ ನೀವು ನೋಡ್ಬೋದು, ನಾನು ಖುಷಿಯ ವಿಡಿಯೋನೇ ಹಂಚ್ಕೊಳ್ತೇನೆ, ಸ್ವಲ್ಪ ಮಕ್ಕಳ ರೀತಿ ಆ ಥರ. ನನಗೆ ಆ ಥರ ಇರಲಿಕ್ಕೇನೆ ಇಷ್ಟ. ನನಗೆ ಅಳ್ಕೊಂಡು ಬೇಜಾರು ಮಾಡಿಕೊಂಡು ಆ ಥರ ಇರಲಿಕ್ಕೆ ಇಷ್ಟವೇ ಆಗೋದಿಲ್ಲ. ಅದೇನು ಅಂತ ಗೊತ್ತಿಲ್ಲ, ನನಗೆ ಆ ಥರ ಇರಬೇಕು ಅಂದರೆ ಆಗೋದಿಲ್ಲ. ನನಗೆ ಏನು ಅನ್ಸಂತೆ ಅದನ್ನು ಖುಷಿ ಖುಷಿಯಿಂದ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಅದು ಯಾರು ಹೇಳಿದ್ರು ಅಷ್ಟೇ, ಹೇಳದೇ ಇದ್ರು ಅಷ್ಟೇ, ಅಥವಾ ಅವರಿಗೆ ನಮ್ಮ ಕಷ್ಟ ಗೊತ್ತಾಗಬೇಕು ಅಂತ ಕೂಡ ಇಲ್ಲ. ನಾವೇನು ಹಾಕ್ತೇವೆ ಅದನ್ನು ಮಾತ್ರ ಅವರು ನೋಡ್ತಾರೆ. ಬಟ್ ನಾನು ಹೇಳುದು, ಕೆಲವರಿಗೆ ಇನ್ಸ್ಟಾಗ್ರಾಮಲ್ಲಿ ಇದ್ದವರು ಯೂಟ್ಯೂಬಲ್ಲಿ ಇರುವುದಿಲ್ಲ, ಯೂಟ್ಯೂಬಲ್ಲಿ ಇದ್ದವರು ಫೇಸ್ಬುಕ್ಕಲ್ಲಿ ಇರುವುದಿಲ್ಲ, ಅವರಿಗೆ ನಮ್ಮ ಕಷ್ಟ ಗೊತ್ತಿರೋದಿಲ್ಲ. ನಾವು ಕೂಡ ಅಷ್ಟೇ ಮನೆ ಕೆಲಸವನ್ನು ಮಾಡ್ತೇವೆ, ನಮಗೆ ಕೊಟ್ಟ ಜವಾಬ್ದಾರಿಯನ್ನು ಕೂಡ ಮಾಡ್ತೇವೆ, ಅದರ ಜೊತೆಗೆ ನಾವು ನಮ್ಮ ಏನು ಪ್ರೊಫೆಷನಲ್ ಇದೆ ಅದನ್ನು ಕೂಡ ಮಾಡ್ಕೊಂಡು ಹೋಗ್ತೇವೆ. ಸೊ ಇದು ಯಾವುದೇ ತೋರಿಕೆಗೆ ಅಥವಾ ಆ ಥರ ಏನೂ ಇಲ್ಲ. ನಮಗೆ ನಮ್ಮ ಲೈಫ್ ಯಾವ ಥರ ಖುಷಿಯಿಂದ ತಗೊಂಡು ಹೋಗ್ಬೇಕು ಅಂತ ನಮಗೆ ಅನಿಸುತ್ತೋ ಆ ಥರ ನಾವು ತಗೊಂಡು ಹೋಗ್ತೀವಿ ಅಷ್ಟೇ. ಓಕೆ ಗೈಸ್, ಇವಾಗ ಬೆಳಗಿನ ತಿಂಡಿ ಎಲ್ಲ ಆಗ್ತಾ ಉಂಟು. ಜೊತೆಗೆ ಇವತ್ತು ಎಗ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲಸಕ್ಕೆ ಕೂಡ ಇದ್ದಾರೆ ಅಂತ ಹೇಳಿದಾರಲ್ವಾ, ಹಾಗಾಗಿ ಇನ್ನು ಸಾಂಬಾರೆಲ್ಲ ಮಾಡಿ ತಿಂಡಿ ಆಲ್ರೆಡಿ ಆಗಿದೆ. ಇನ್ನು ಟೀ ಎಲ್ಲ ಇಟ್ಟು ಮಕ್ಕಳಿಗೆ ಕೂಡ ಸ್ಕೂಲಿಗೆ ಇನ್ನು ಹೊರಡಿಸ್ಬೇಕು. ಅವರಿಗೆ 26 ತನಕ ಸ್ಕೂಲ್ ಕೂಡ ಇದೆ, ಹಾಗಾಗಿ ಸ್ಕೂಲ್ಗೆ ಹೋಗ್ಲೇಬೇಕು, ಅಟೆಂಡೆನ್ಸ್ ಇರತ್ತಲ್ವಾ. ಹಾಗಾಗಿ ನಂದು ಒಂದೊಂದು ಕೆಲಸ ಆಗುವಾಗ ನನ್ನ ಮಗ ಕೂಡ ಎದ್ದು ಇನ್ನು ಅವನದೊಂದು ಸ್ವಲ್ಪ ಹೊತ್ತು ಪೂಜೆ ಉಂಟು ನನಗೆ. ಒಮ್ಮೊಮ್ಮೆ ಸುಮ್ಮನೆ ಇರ್ತಾನೆ, ಒಮ್ಮೊಮ್ಮೆ ಹಠ ಮಾಡ್ತಾನೆ. ಮಕ್ಕಳದು ಗೊತ್ತಿರುತ್ತಲ್ಲ, ಒಂದೊಂದು ದಿನ ಒಂದೊಂದು ಥರ ಅವರದ್ದು ಮೂಡ್ ಹೇಗಿರುತ್ತೆ ಹಾಗೆ ನಾವೇ ಅಡ್ಜಸ್ಟ್ ಆಗಬೇಕಾಗತ್ತೆ. ಒಂದೊಂದ್ಸಲ ಸಿಟ್ಟು ಬರುತ್ತೆ, ಬಟ್ ಏನು ಮಾಡೋದು, ಕಂಟ್ರೋಲ್ ಮಾಡ್ಕೊಳ್ಳೋದು. ಒಮ್ಮೊಮ್ಮೆ ಕಂಟ್ರೋಲ್ ತಪ್ಪಿದಾಗ ಜೋರು ಬೈಲಿಕ್ಕೆ ಕೂಡ ಉಂಟು, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಹೆವಿ ಕೆಲಸ ಇದ್ದಾಗ ನಮಗೂ ಕಿರಿಕಿರಿ ಅಂತ ಅನ್ಸತ್ತಲ್ವಾ, ನಾವು ಕೂಡ ಮನುಷ್ಯರೇ ಅಲ್ವಾ, ಎಲ್ಲವನ್ನು ಒಮ್ಮೆಲೆ ಎಷ್ಟು ಅಂತ ತಡ್ಕೊಳ್ಳೋದು. ಒಮ್ಮೊಮ್ಮೆ ಬಿ ಪಿ ರೈಸ್ ಆಗುತ್ತೆ, ಅದೆಂತ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಹಾಗೆ ನನಗೆ ಇವತ್ತು ಮಂಗಳೂರಲ್ಲಿ ಒಂದು ಪ್ರಮೋಷನ್, ಮೈಜಿ ಶಾಪ್ ಓಪನ್ ಆಗ್ತಾ ಇದೆ, ಅದರ ಪ್ರಮೋಷನ್ಗೆ ಕರೆದಿದ್ರು. ಹಾಗಾಗಿ ನಾನು ರಂಜಿತಾ ಇಬ್ಬರು ಕೂಡ ಒಟ್ಟಿಗೆ ಹೋಗುವಂತ ಅಂದ್ಕೊಂಡಿದ್ದೇವೆ. ರಂಜಿತಾ ಆಲ್ಮೋಸ್ಟ್ ನನ್ನ ವ್ಲಾಗಲ್ಲಿ ತುಂಬ ಟೈಮ್ ಆಯಿತು ಬರದೆ, ಅಂದರೆ ನಾವಿಬ್ಬರು ಏನಾದರೂ ವರ್ಕ್ ಇದ್ದರೆ ಮಾತ್ರ ಒಟ್ಟಿಗೆ ಹೋಗೋದು, ಇಲ್ಲಾಂದರೆ ಇಲ್ಲ. ಏನಾದರೂ ವರ್ಕ್ ಇದ್ದರೆ ಒಂದೇ ಕಡೆ ಇದ್ದರೆ ಇಬ್ಬರು ಒಟ್ಟಿಗೆ ಹೋಗ್ತೇವೆ, ಅವಾಗ ಮೀಟ್ ಆಗ್ತೇವೆ. ರಂಜಿತಾನ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆ ಹುಡುಗಿ, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೇನೆ. ತುಂಬ ಹೆಲ್ಪಿಂಗ್ ನೇಚರ್ ಕೂಡ ಇದೆ. ಏನಾದರೂ ಇದ್ದರೆ ನಾನು ಕೂಡ ಶೇರ್ ಮಾಡ್ತೀನಿ, ಅವರು ಕೂಡ ಶೇರ್ ಮಾಡ್ಕೊಳ್ತಾರೆ. ಫೈನಲಿ ಹೊರಟೆ ಗೈಸ, ಬಾ ಒಂದೇ ಉಸಿರಲ್ಲಿ ಓಲ್ ಬರ್ರಪ್ಪ, ಒಂದೇ ಉಸಿರಲ್ಲಿ ಹೊರಟಿದ್ದು. ಪಾಪ ರಂಜಿತ್ 9:15 ರೀಚ್ ಆಗ್ತಾರೆ ಬಿಶಿ ರೋಡಿಗೆ, ನಾನು ಕೂಡ ಅಷ್ಟರೊಳಗಡೆ ರೀಚ್ ಆಗಬೇಕು. ಸರಿ ಸಿಟ್ಟು ಕೂಡ ಬಂತು ನನಗೆ ಇವತ್ತು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ, ಅಷ್ಟೊತ್ತಿಗೆ ಕೆಲಸದವರು ಬರುವುದಿಲ್ಲ ಅಂತಾಯ್ತು, ಒಬ್ಬರು ಕೂಡ ಇಲ್ಲ. ನಿನ್ನೆ ಹೇಳಿದ್ರೆ ಇಷ್ಟೆಲ್ಲ ನಾನು ಕಷ್ಟಪಡಬೇಕಿತ್ತ, ಎಂತಾದರೂ ಒಂದು ಸಿಂಪಲ್ ಆಗಿ ಸಾರೆಲ್ಲ ಮಾಡಿ ಹೊರಡ್ಬೋದಿತ್ತು. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಬ್ಬಾ, ಇನ್ನು ಬಂದು ಒಂದು ಚಂದ ಮಲಗಬೇಕು ಅಂದ್ಕೊಂಡ್ರು ಅದು ಆಗಲ್ಲ. ಕೆಲಸ ಇವತ್ತು ವೀಡಿಯೋ ಎಡಿಟಿಂಗ್ ಎಲ್ಲ ಇವತ್ತೇ ಆಗಲಿಕ್ಕೆ ಉಂಟು, ಹಾಗಾಗಿ ಓಕೆ. ಇನ್ನು ಅಲ್ಲಿ ಹೋದ್ಮೇಲೆ ಸಿಗ್ತೇವೆ, ರಂಜಿತಾ ಬಂದಮೇಲೆ ವೀಡಿಯೋ ಮಾಡ್ತೇನೆ. ಓಕೆ, ರಂಜಿತಾ ಬಂದಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಬಾಯ್. ನಾನು ರಂಜಿತಾ ಹೋದ್ವಿ ಮೈಜಿಗೆ ಹೋಗಿ, ಅಲ್ಲಿ ವಿಡಿಯೋ ಮಾಡೋದೇ ಆಯಿತು ನಮಗೆ. ಅಲ್ಲಿ ವ್ಲಾಗ್ ಎಲ್ಲ ಮಾಡಲಿಕ್ಕೆ ಪುರ್ಸೊತ್ತಿರಲಿಲ್ಲ, ಯಾಕೆಂದರೆ ಅವತ್ತೇ ನಮಗೆ ನೈಟ್ ವಿಡಿಯೋ ಪೋಸ್ಟ್ ಮಾಡಲಿಕ್ಕೆ ಇತ್ತು. ಹಾಗಾಗಿ ಜಾಸ್ತಿ ವಿಡಿಯೋ ಎಲ್ಲ ಅಲ್ಲಿದೆ ಮಾಡಿ, ಬೇರೆ ಏನು ನಾವು ಈ ಥರ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಯೂಟ್ಯೂಬಿಗೆ ಅಂತ. ಅಲ್ಲಿದ್ದು ವಿಡಿಯೋ ಮಾಡಿ ಅಲ್ಲಿಂದ ಮತ್ತೆ ಹೊರಟ್ವಿ ನಾವು. ಹೊಟ್ಟೆ ಕೂಡ ತುಂಬ ಹಸಿತ ಇತ್ತು. ನಾನು ಬೆಳಿಗ್ಗೆ ಏನು ತಿಂದಿರಲಿಲ್ಲ, ನನಗೆ ಬೆಳಿಗ್ಗೆ ಬೇಗ ತಿನ್ಲಿಕ್ಕೆ ಆಗಲ್ಲ, ಒಂದು 10:15 ಆ ಥರ ತಿನ್ನೋದು ನಾನು. ಮತ್ತು ಅಲ್ಲಿಂದ ಒಂದು ಹೋಟ್ಲಿಗೆ ಹೋಗಿ ಇಬ್ಬರು ಕೂಡ ಊಟ ಎಲ್ಲ ಮಾಡಿ ಅಲ್ಲಿಂದ ಹೊರಟ್ವಿ ನಾವು. ಮತ್ತೆ ಇದರಲ್ಲಿ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಕೇಳುತ್ತೆ, ಯಾಕಂದ್ರೆ ಮೈಕ್ ಸ್ವಲ್ಪ ಚೇಂಜ್ ಇದೆ. ಮತ್ತೆ ಮೀಟ್ ಆದ ಗೈಸ್, ನನ್ನದು ಬ್ಲಾಗ್ ಇಲ್ಲ, ಸ್ವಲ್ಪ ಮಾಡ್ಕೊಂಡು ಬಂದಿದೆ. ಹಾಗೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ಈಗ ತಿಂಡಿ ಎಲ್ಲ ತಿಂದು ಈಗ ವಿಡಿಯೋ ಮಾಡಿದ್ದು. ನಾನು ಬೆಳಿಗ್ಗೆ ಏನು ತಿಂದಿರ್ಲಿಲ್ಲ ಅಲ್ಲ, ಹೊರಡುವಾಗ ವಿಡಿಯೋ ಮಾಡ್ತಿದ್ದೇನೆ. ಇನ್ನು ನಾನು 26ಗೆ ಸಿಗ್ತಾರೆ, ಅವಾಗ ಮಾಡುವ. ಅವನು ಚಂದ ರೆಡಿಯಾಗಿಲ್ಲ ಬರ್ತಾರೆ ಅವರು ಕೂಡ. ಹೇಗಿದ್ರೆಲ್ಲ, ನನ್ನ ಮುಖ ನೋಡಲಿಕ್ಕೆ ಆಗೋದಿಲ್ಲ ಹೊಗೆಗೆ. ನಾನು ತುಂಬ ದಿನ ಆದಮೇಲೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಅದು ನಿಮಗೆ ವಿಡಿಯೋ ಬರುವಾಗ ತುಂಬ ದಿನ ಅಂತ ಅನಿಸೋದಿಲ್ಲ, ಬಟ್ ನಾನು ವಿಡಿಯೋ ಮಾಡಿ ತುಂಬ ದಿನ ಆಗಿರ್ತದೆ. ನಮ್ಮ ಮನೆಗೆ ಹೊಸಬ್ರು ಬಂದಿದ್ದಾರೆ. ಮನೆಗೆ ಯಾರು ಬಂದಿದ್ದಾರೆ ನೋಡಿ, ನಮ್ಮ ಅಮ್ಮು ಕುಟ್ಟಿ. ಅಲ್ಲ ಅಮ್ಮು ಬಂದು 3 ದಿನ ಆಯ್ತು. ನಾನು ಇವತ್ತು ವಿಡಿಯೋ ಮಾಡ್ತಿರೋದು. ಇನ್ಸ್ಟಾಗ್ರಾಮಲ್ಲಿ ಹತ್ರ ಆಗ್ತಾ ಇದ್ದೆ, ಯೂಟ್ಯೂಬಲ್ಲಿ ಆಗ್ತಿರ್ಲಿಲ್ಲ. ಯೂಟ್ಯೂಬಲ್ಲಿ ವಿಡಿಯೋನೇ ಮಾಡಿರ್ಲಿಲ್ಲ. ಓ ಅಮ್ಮ ಒಂದು ಮೋಣ ಅಂಡಲ್ಲ ತೋಜಲ್ಲ ಓಲ್ ಮಲ್ದೆ ಯೂಟ್ಯೂಬ್ ಮಲ್ದಿನೇ ಇಜ್ಜಿ
5 ದಿನ ಉಂಡು 5 ದಿನ ಆಯ್ತು ಅವಳು ಬಂದು. ನಾನು ಯೂಟ್ಯೂಬಿಗೆ ವಿಡಿಯೋ ಮಾಡಿರ್ಲಿಲ್ಲ. ಈಗ ಕೃಷ್ಣನಿಗೆ ಇದೇ ಕೆಲಸ. ಮೊನ್ನೆ ಲೂಡ ತಂದ್ಮೇಲೆ ಏರು ಅದಕ್ಕೆ ಟೆಂಪಲ್ ಪೋಪರ್ ಇಜ್ಜ ಪನ್ ಇಜ್ಜಿ ಇಜ್ಜಿ ಅವರನ್ನು ಒತ್ಕೊಂಡು ಬರುದು, ಆಟ ಆಡಿ ಹಾಗೆ ಇವತ್ತು ಅಮ್ಮಗೆ ಗಮ್ಮತ್ತು. ನಮ್ಮ ಮನೆಯಲ್ಲಿ ಚಿಕನ್ ಕಬಾಬ್. ಅಮ್ಮ ಬಂದ್ಮೇಲೆ ಚಿಕನ್ ಮಾಡಿರ್ಲಿಲ್ಲ, ಹಾಗಾಗಿ ಚಿಕನ್ ಕಬಾಬ್ ಅಲ್ಲ ಅಮ್ಮ. ಹೋಯ್ ಹಾಗೆ ಇವತ್ತು ಸಂಜೆ ಸುದೆಗೆ ಹೋಗ್ಲಿಕ್ಕೆ ಉಂಟು. ಅಮ್ಮಿಗೆ ಹೋಗ್ಬೇಕಂತೆ ಸುದೆಗೆ. ಅಮ್ಮನು ನೀರಲ್ಲಿ ಒಂದು ಸುತ್ತು ಮುಳುಗಿಸುದು. ಈವ್ನಿಂಗ್ ಎಲ್ರಿಗೂ ನಾವು ಇವಾಗ ಸುದೆಗೆ ಹೋಗ್ತಾ ಇದ್ದೇವೆ. ಅಮ್ಮಗೆ ಸುದೆ ನೋಡ್ಲಿಕ್ಕೆ ಹೋಗ್ಬೇಕಂತ. ಯಾನೇಪ ಬಂತೆ ಅವು ಇನ್ಸ್ಟಾಗ್ರಾಮ್ ಆಗತ್ತ ಬನ್ನಿ ಅಂದಿದೆ. ನೆಟ್ಟು ತಿರ್ಗ ಯಾರ ಕ್ಯಾಮರಾ ಕರ್ಮ. ಸುದೆಗೆ ಕರ್ಕೊಂಡು ಹೋಗುವವರು ತಿಂತಾ ಇದ್ದಾರೆ. ಒಬ್ಬ ಬಟ್ಟೆ ತೊಳಿತಿದ್ದಾನೆ. ಊರಿಗಿಂತ ಮುಂಚೆ ಬರ್ಲಿಕ್ಕೆ ಹೇಳಿದ್ದಾರೆ ಸುದೆಗೆ ಹೋಗುವ ಅಂತ. ತಿನ್ನಿ ತಿನ್ನಿ ನೋಡಿ ಗೈಸ್, ನಮ್ಮ ಪ್ರಜ್ಜೆ ಹೇಗೆ ಆಗಿದ್ದಾನೆ ಅಂತ. ಸುದ್ದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅವನು ನಮ್ಮ ಪ್ರಜ್ಜೆಗೆ ಮಿಸ್ ಎಲ್ಲ ಬಂದು ಗಂಡಸ ನನ್ನ ಡ್ಯೂಟಿ ಇದು ಅಣ್ಣ ಕೊಟ್ಟಿದ್ದು. ನೀರಿಗೆ ಯಾರು ಇಳ್ತಾರೆ ಅವರಿಗೆ ಹೊಡಿಲಿಕ್ಕೆ ಅಂತೆ. ಪುಯ್ ಪುಯ್ ನಾಯಿಗಳ ಬೊಬ್ಬೆ ಕೇಳ್ತಾ ಉಂಟು. ಆಯವಲ್ಲ ಸಂಜಿತ್ತು ರೆಸ್ಕ್ಯೂ ದೇವರಿಗೆ ಗೊತ್ತುಂಟು. ನೋಡಿ ಇಲ್ಲಿ ಮಾವಿನಕಾಯಿ, ಕಲ್ಲಂಗಡಿ, ಐನಕಾಯಿ ಕಟ್ ಮಲ್ಪುರ ಇಟ್ಟು ಬೇ ಕತ್ತಿ ರೀಚ್ ಆದ್ವಿ ನಾವು ಸುದ್ದೆಗೆ. ನೀರಿಗೆ ಮಾತ್ರ ಇನ್ನು ಸಹ ಅಲ್ಲಿ ಹೋಗ್ಬೇಕು. ಮೇಲೆ ಅಲ್ಲಿ ಕಾಣ್ತುಂಟಲ್ಲ ಅಲ್ಲಿ. ಸ್ವಲ್ಪ ಜನ ಸ್ನಾನ ಮಾಡ್ತಿದ್ದಾರೆ ಗೈಸ್. ಇವರಿನ್ನು ಹೋಗ್ಬೇಕಷ್ಟೇ, ಆ ಕಡೆ ಇಳಿಬೇಕಷ್ಟೇ, ಇನ್ನು ಆ ಕಡೆ ಇಳಿಬೇಕಷ್ಟೇ. ಕೃಷ್ಣ ಹಾಯ್, ಅಮ್ಮ ಹಾಯ್, ಅಮ್ಮ ಒಳ್ಳೆ ತೋಜು ನಾನು ಚಲ್ ಗೊಬ್ಬಲೆ ಗೊಬ್ಬಲೆ ಸೂರ್ಯನನ್ನು ನೋಡಿ ಗೈಸ್. ನನ್ನ ಮುಖಕ್ಕೆ ಹೊಡಿತಾ ಉಂಟು, ಡೈರೆಕ್ಟ್ ಕಾಣ್ತದ. ನಾನು ನೀರಲ್ಲಿ ಆಟ ಆಡುದಿಲ್ಲ, ದೂರದಲ್ಲಿ ಕೂತ್ಕೊಳ್ಳೋದು ಮಾತ್ರ. ಜಾಲಿ ಜಾಲಿ ಮಕ್ಕಳಿಗೆ. ಹೋಗುವಾಗ ಬಚ್ಚಂಗಾಯಿ ಮಾವಿನಕಾಯಿ ಎಲ್ಲ ತಗೊಂಡು ಹೋಗಿದ್ವಿ. ಅದನ್ನೆಲ್ಲ ತಿಂದು ಮಜಾ ಮಾಡಿ ಇನ್ನು ಅಲ್ಲಿಂದ ಹೊರಟೋಗುದು. ಏನೇ ಹೇಳಿ ಸಂಜೆಗೆ ಮಾತ್ರ ಆ ನದಿ ಹತ್ರ ವೆದರ್ ಸಖತ್ತಾಗಿ ಉಂಟು. ಓಕೆ, ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನು ಖುಷಿಯಾಗಿ ಇಟ್ಕೊಳ್ಳಿ. ಜೈ ರಾಧೆ ಕೃಷ್ಣ, ಹರೇ ಕೃಷ್ಣ. ಎಲ್ರಿಗೂ ಬೈ ಬೈ, ಟೇಕ್ ಕೇರ್, ಬೈ ಬೈ ಗಾಯ್ಸ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿತಾ ಉಂಟು.